ಸ್ನೇಹಿತರೆ, ಭಾರತೀಯ ಷೇರುಪೇಟೆ ದೊಡ್ಡ ಕುಸಿತವನ್ನ ಕಂಡಿದೆ. ಟೋಟಲ್ ಕನ್ಫ್ಯೂಷನ್ ಅಲ್ಲಿದೆ ಮಾರುಕಟ್ಟೆ. ಒಂದ್ ಕಡೆಯಿಂದ ಯುದ್ಧ ನಡೆಯುತ್ತೆ, ಇಂದು ಬಹುದೊಡ್ಡ ವಿನಾಶ ಆಗುತ್ತೆ ಅನ್ನೋ ಆತಂಕದಲ್ಲಿ ಮಾರ್ಕೆಟ್ ಹೆವಿ ಬಿತ್ತು. ಸಂಜೆ ಆಗ್ತಿದ್ದ ಹಾಗೆ ಟ್ರಂಪ್ ಇನ್ನೊಂಥರ ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ಇನ್ನೇನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಗಿಫ್ಟ್ ನಿಫ್ಟಿ ಸಡನ್ ಆಗಿ ಮತ್ತೆ ಮೇಲಕ್ಕೆ ಹೋಗಿ ಶುರುವಾಯಿತು. ಅಷ್ಟೊತ್ತಿಗೆ ಇರಾನ್ ಮತ್ತೆ ಹೇಳಿಕೆ ಕೊಟ್ಟು ಇಲ್ಲ ಟ್ರಂಪ್ ಹೇಳ್ತಿರೋದು ಸುಳ್ಳು ಅಂತ ಹೇಳಿದ್ರು. ಅದರ ಪರಿಣಾಮ ಆಯಿಲ್ ಪ್ರೈಸ್ ನಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಸ್ವಲ್ಪ ಸುಧಾರಣೆ ಆಗಿದ್ದು ಮತ್ತೆ ಅಗೇನ್ ಅದು ರೇಟ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಒಟ್ಟಿನಲ್ಲಿ ಸೋಮವಾರ ಇದೆಯಲ್ಲ, ಎ ಡೇ ಆಫ್ ಕೆಯಾಸ್, ಕಂಪ್ಲೀಟ್ ಕೆಯಾಸ್, ಬ್ಲ್ಯಾಕ್ ಮಂಡೇ ಅಥವಾ ವಿಕ್ಷಿಪ್ತ ವಿಚಿತ್ರ ಕರಾಳ ಸೋಮವಾರ ಅಂತ ಕರಿಬಹುದು ನೀವು ಎಕಾನಮಿ ಮಾರ್ಕೆಟ್ಸ್ಗೆ ಸಂಬಂಧಪಟ್ಟಂತೆ. ಖುದ್ದು PM ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ನಿಂತು ದೇಶಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮೋದಿ ಅವರು ಹೇಳಿರೋ ಮಾತನ್ನ ಕೇಳಿ. ಈ ಯುದ್ಧದ ಬಿಕ್ಕಟ್ಟು, ಈ ಎಕಾನಮಿಕ್ ಕ್ರೈಸಿಸ್, ಇದರ ಎಫೆಕ್ಟ್ ಬಹಳ ದಿನಗಳ ಕಾಲ ಇರಬಹುದು. ನಾವು ಕೋವಿಡ್ ಟೈಮ್ನಲ್ಲಿ ಹೇಗೆ ಪ್ರಿಪೇರ್ ಆಗಿದ್ವೋ ಅಷ್ಟೇ ಗಂಭೀರವಾಗಿ ಈಗಲೂ ತಯಾರಾಗಿರಬೇಕು ಅಂತ ಮೋದಿ ಹೇಳಿದ್ದಾರೆ. ಎಸ್, ಕೋವಿಡ್ ಟೈಮ್ನ ನೆನಪು ಮಾಡ್ತಿದ್ದಾರೆ PM ಮೋದಿ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು. ಓಕೆ, PM ಏನೋ ಸ್ಟೇಟ್ಮೆಂಟ್ ಕೊಟ್ಟರು. ಇಂಡಿಯಾ ವಿಕ್ಸ್ ಏನು ಹೇಳ್ತಾ ಇದೆ ಸ್ನೇಹಿತರೆ? ವೊಲಾಟಿಲಿಟಿ ಇಂಡೆಕ್ಸ್, ಮಾರ್ಕೆಟ್ನಲ್ಲಿರೋ ಭಯವನ್ನ ಸೂಚಿಸೋ ನಿಫ್ಟಿ ವಿಕ್ಸ್ ಓಪನ್ ಮಾಡಿ ನೋಡಿ. ಆಫ್ಟರ್ ಕೋವಿಡ್ ಹೈಯೆಸ್ಟ್ ಪಾಯಿಂಟ್ಗೆ ಹೊಡಿತಾ ಇತ್ತು ಸೋಮವಾರ. ಇದು 26-27 ಹತ್ರ ಹೋಗಿದೆ ಇಂಡಿಯಾ ವಿಕ್ಸ್. 2022 ಬಳಿಕ ಹೈಯೆಸ್ಟ್, ಆಲ್ಮೋಸ್ಟ್ 3-4 ವರ್ಷಗಳ ಪೀಕಿಗೆ ವಿಕ್ಸ್ ಹೋಗಿ ಹೊಡಿತಾ ಇದೆ. 2024 ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದಾಗಲೂ ಕೂಡ ವಿಕ್ಸ್ ಸಡನ್ ಆಗಿ ಮೇಲೆ ಹೋಗಿತ್ತು. ನೀವು ಸ್ಪೈಕ್ ನೋಡ್ತಾ ಇದ್ದೀರಾ. ಅದಕ್ಕಿಂತಲೂ ಜಾಸ್ತಿ ಈಗ ಆತಂಕ ಕಾಣಿಸ್ತಾ ಇದೆ ಇಂಡಿಯಾ ವಿಕ್ಸ್ ನಲ್ಲಿ. ಅದರ ಪರಿಣಾಮ ಭಾರತದ ಸ್ಟಾಕ್ ಮಾರ್ಕೆಟ್ 2.5% ಪತನ ಇವತ್ತು. 2.5%. ನಿಫ್ಟಿ 50 601 ಪಾಯಿಂಟ್ ಪತನ, 2.60% ಇದು. ಸೆನ್ಸೆಕ್ಸ್ 1836 ಪಾಯಿಂಟ್ಸ್ ಪತನ, ಇದು ಆಲ್ಮೋಸ್ಟ್ 2.5% ಪತನ, ಡ್ರಾಪ್ ಇದು. ಇಷ್ಟೆಲ್ಲ ಕೋಲಾಹಲ ಆದ್ಮೇಲೆ ಡೊನಾಲ್ಡ್ ಟ್ರಂಪ್ ಬಂದು ನಾವು ಇರಾನ್ ಮೇಲೆ 5 ದಿನ ಪಾಸ್ ಮಾಡಿದೀವಿ ದಾಳಿ ಅಂತ ಹೇಳ್ಬಿಡ್ಬೇಕಾ? 5 days ಪಾಸ್, ಅದು ಕೂಡ ಎನರ್ಜಿ ಮತ್ತು ಪವರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಂತ ಹೇಳಿ ಟ್ರಂಪ್ ಮೆನ್ಷನ್ ಮಾಡಿದ್ದಾರೆ. ಅಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಟೋಟಲ್ ಕದನ ವಿರಾಮನ ಅಥವಾ ಈ ಪರ್ಟಿಕ್ಯುಲರ್ ಏರಿಯಾಗಳಲ್ಲಿ ಮಾತ್ರ ಟಾರ್ಗೆಟ್ ಮಾಡಲ್ಲ ಅಂತ ಹೇಳ್ತಿದಾರ ಅನ್ನೋದು ಕೂಡ ಕ್ಲಾರಿಟಿ ಅವ್ರು ಕೊಟ್ಟಿಲ್ಲ. ಟೋಟಲ್ ಕನ್ಫ್ಯೂಷನ್ ಎಲ್ಲ ಕಡೆ ಮಾರ್ಕೆಟ್ ಅಲ್ಲಿ ಇವತ್ತು. ಟ್ರಂಪ್ ಈ ರೀತಿ ಹೇಳಿಕೆ ಕೊಡ್ತಿದ್ದ ಹಾಗೆ ಗಿಫ್ಟ್ ನಿಫ್ಟಿ ಸ್ವಲ್ಪ ಅರ್ಲಿ ಆಗಿ ಸಿಗುತ್ತೆ ಸಿಂಪ್ಟಮ್ಸ್ ಅಲ್ಲಿ, ಬೇಗ ರಿಯಾಕ್ಟ್ ಮಾಡುತ್ತೆ. ಗಿಫ್ಟ್ ನಿಫ್ಟಿ ಓಪನ್ ಇರುತ್ತಲ್ವಾ, ಅಲ್ಲಿ ಇಂಡೆಕ್ಸ್ ನಲ್ಲಿ ಸಡನ್ ಆಗಿ 700-800 ಪಾಯಿಂಟ್ ರೈಸ್ ಆಯಿತು. ಬ್ರೆಂಟ್ ಕ್ರೂಡ್ ಆಯಿಲ್ $108 ಆಸುಪಾಸ್ ಇದು ಸೀದಾ $99-97 ಬಂತು. ಅಷ್ಟೊತ್ತಿಗೆ ಇರಾನ್ ಬಂತು. ಇಲ್ಲ ಟ್ರಂಪ್ ಹೇಳ್ತಿರೋದೆಲ್ಲ ಸುಳ್ಳು, ನಾವು ಮಾತೇ ಆಡ್ತಿಲ್ಲ ಟ್ರಂಪ್ ಜೊತೆಗೆ, ಸುಳ್ಳು ಹೇಳ್ತಿದ್ದಾರೆ ಟ್ರಂಪ್ಗೆ ಹೆದರಿಕೆ ಆಗಿದೆ, ನಮ್ಮ ಬೆದರಿಕೆಗೆ ಹೆದರಿ ಬಿಟ್ಟು ಅವರು ಹಿಂದೆ ಇಟ್ಟು ಹಾಕ್ತಿದ್ದಾರೆ, ನಾವು ಮಾತುಕತೆನ ಮಾಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಸಡನ್ ಆಗಿ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಡೌನ್ ಆಗಿದ್ದು ಮತ್ತೆ ಏರೋಕ್ ಶುರುವಾಯಿತು. ಮತ್ತೆ ವಾಪಸ್ $101-102 ಹತ್ತಿರ ಹೋಗಿತ್ತು. ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಸೆಟಲ್ ಆಗಿ $95-96-97 ಆಸುಪಾಸಲ್ಲಿ ಹೊಯ್ದಾಡ್ತಾ ಇದೆ ಕ್ರೂಡ್ ಆಯಿಲ್ ಪ್ರೈಸ್. ಒಟ್ಟಲ್ಲಿ ಟೋಟಲ್ ಕೆಯಾಸ್. ಸ್ಟಾಕ್ ಮಾರ್ಕೆಟ್ ನಲ್ಲಂತೂ 14 ಲಕ್ಷ ಕೋಟಿ ರೂಪಾಯಿ ಗಾನ್ ಆಗಿದೆ. ಮಾರ್ಕೆಟ್ ಛಿದ್ರ ಆಗಿದೆ. ಹಾಗಿದ್ರೆ ಮಾರ್ಕೆಟ್ ನ ಕಥೆಯನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ಬಂದಿರುತ್ತೆ. ಈ ಜಗತ್ತೇ ಹಾಗೆ, ಜೀವನ ಅಂತೂ ಇನ್ನೂ ಅಸ್ಥಿರ ಸ್ನೇಹಿತರೆ. ಅದರಲ್ಲೂ ಕೂಡ ಆರೋಗ್ಯದ ಸಮಸ್ಯೆ ಯಾವಾಗ ಯಾರಿಗೆ ಯಾವ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ಹುಷಾರ್ ತಪ್ತೀವಿ ಅಂತಲ್ಲ, ತಪ್ಪಿದ್ರೆ ಒಂದು ಹಾಸ್ಪಿಟಲ್ ಅಡ್ಮಿಷನ್ ನಮ್ಮನ್ನ ದಿವಾಳಿ ಮಾಡಬಾರ್ದು ಅಂತ ಹೇಳಿದ್ರೆ, ಅಲ್ಲಿ ಬರೋ ಲಕ್ಷಾಂತರ ರೂಪಾಯಿ ಬಿಲ್ ನಮ್ಮನ್ನ ಇರೋ ಸೇವಿಂಗ್ಸ್ ಎಲ್ಲ ಖಾಲಿ ಮಾಡಿ ಸಾಲಕ್ಕೆ ದುಡಬಾರ್ದು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಈಗಿನ ಕಾಲದ ಅನಿವಾರ್ಯತೆ. ಕೇವಲ 600-700 ರೂಪಾಯಿಗೆಲ್ಲ 10 ಲಕ್ಷ ರೂಪಾಯಿವರೆಗಿನ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬಹುದು. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಕೋಟಿಗಳವರೆಗೂ ಕೂಡ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಕ್ಕೆ ಅವಕಾಶ ಇದೆ. ನಿಮಗೆ ನಿಮ್ಮ ಫ್ಯಾಮಿಲಿಯ ಏಜ್ ಅನ್ನು ನೋಡಿಕೊಂಡು ಬೆಸ್ಟ್ ಇನ್ಶೂರೆನ್ಸ್ ಅನ್ನ ಪಡೆಯೋದು ಹೇಗೆ ಅನ್ನೋ ಗೊಂದಲ ಇದ್ರೆ, ಅದರಲ್ಲಿರೋ ರೂಲ್ಗಳ ಬಗ್ಗೆ ಕನ್ಫ್ಯೂಷನ್ ಇದ್ರೆ, ನೀವು ಡಿಟೋದವರ ಹೆಲ್ಪ್ ಅನ್ನ ಪಡಿಬಹುದು. ಬೆಂಗಳೂರಿನ ಉದ್ಯಮಿಗಳಾಗಿರೋ ನಿತಿನ್ ಕಾಮತ್, ನಿಖಿಲ್ ಕಾಮತ್, ಝೆರೋದಾ ಅವರ ಬೆಂಬಲಿತ ಸಂಸ್ಥೆ ಇದು ಡಿಟೋ. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಇವರ ಲಿಂಕ್ ಅನ್ನು ನಾವು ಏನು ಕೊಟ್ಟಿದ್ದೀವಿ ಅದರ ಥ್ರೂ ಹೋಗಿ ನೀವು ಅಲ್ಲಿ ನಿಮ್ಗೆ ಬೇಕಾಗಿರೋ ಟೈಮ್ನಲ್ಲಿ ಸ್ಲಾಟ್ ಬುಕ್ ಮಾಡಿಕೊಂಡು ಅವರ ಪ್ರೀಮಿಯಂ ಅಡ್ವೈಸ್ ಅನ್ನ ಫ್ರೀ ಆಗಿ ಪಡಿಬೋದು. ನೀವು ಕಾಲ್ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಕಾಲ್ ಬರುತ್ತೆ, ನೀವು ಹೇಳಿರೋ ಟೈಮ್ನಲ್ಲಿ ಮಾತ್ರ ಬರುತ್ತೆ. ಅಥವಾ ವಾಟ್ಸಪ್ನಲ್ಲೂ ಚಾಟ್ ಮಾಡಿ ನೀವು ಅವರಿಂದ ಅಡ್ವೈಸ್ ಅನ್ನ ಪಡಿಬೋದು. ಜೊತೆಗೆ ಪಾಲಿಸಿ ತಗೊಳ್ಳೋ ಟೈಮ್ನಲ್ಲಿ ಮಾತ್ರ ಅಲ್ಲ, ಕ್ಲೇಮ್ ಮಾಡೋ ಸಂದರ್ಭ ಬಂದರೆ, ಹಾಸ್ಪಿಟಲೈಸ್ ಆದಾಗ ಕ್ಲೇಮ್ ಮಾಡೋ ಸಂದರ್ಭ ಬಂತು ಅಂದರೆ ಅವಾಗಲೂ ಕೂಡ ಕ್ಲೇಮ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಡಾಕ್ಯುಮೆಂಟೇಷನ್ ಇಂದ ಹಿಡಿದು ಕ್ಲೇಮ್ಗೆ ಅಪ್ಲೈ ಮಾಡೋದು, ಆ ಪ್ರೋಸೆಸ್ ಥ್ರೂ ಕಂಪ್ಲೀಟ್ಲಿ ಹೆಲ್ಪ್ ಮಾಡೋಕೆ ಅವರ ಟೀಮ್ ನಿಮಗೆ ಸಹಾಯ ಮಾಡುತ್ತೆ. ಜೊತೆಗೆ ಯಾವುದೇ ರಜಾ ದಿನ ಇಲ್ಲದೆ ಈ ಸರ್ವಿಸಸ್ 24/7 ಲಭ್ಯ ಇರುತ್ತೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ
ಫ್ರೀ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸನ್ನು ಪಡ್ಕೋಬೋದು. ಗೂಗಲ್ನಲ್ಲಿ ಅವರಿಗೆ 4.9 ಸ್ಟಾರ್ ರೇಟಿಂಗ್ ಇದೆ. ನೀವು ಕೂಡ ಟ್ರೈ ಮಾಡ್ಬೋದು. ಆ ಮೂಲಕ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ನ ಗ್ಯಾರಂಟಿಯನ್ನು ಒದಗಿಸಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ವರದಿಯಲ್ಲಿ. ಸೆನ್ಸೆಕ್ಸ್ ನಿಫ್ಟಿ ಕತೆ ಮಾತ್ರ ಅಲ್ಲ ಸ್ನೇಹಿತರೆ, ಮಾರ್ಕೆಟ್ನಲ್ಲಿರೋ ಎಲ್ಲ 16 ಸೆಕ್ಟರ್ಗಳು ಕೂಡ ಕೆಂಪು ಬಣ್ಣದಲ್ಲಿ ಮುಳುಗಿದ್ವಿ ಇವತ್ತು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳಂತೂ 3% ತನಕ ಕುಸಿದು ರಿಟೇಲ್ ಇನ್ವೆಸ್ಟರ್ಸ್ಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿವೆ. ಮೆಟಲ್ ಸೆಕ್ಟರ್ 4.8% ಪತನ, ಬ್ಯಾಂಕ್ 3.72% ಪತನ, ಆಟೋಮೊಬೈಲ್ ಸೆಕ್ಟರ್ ಕೂಡ ಹಾರ್ಮುಜ್ ಜಲಸಂಧಿಯ ಟೆನ್ಷನ್ನಿಂದ 3.16% ಇಳಿದು ಹೊಡೆತ ತಿಂತು. 1.5 ವರ್ಷದ ಕಾಯುವಿಕೆಗೆ ತಣ್ಣೀರು, ನಿರಾಸೆಯ ಕತೆ. ಎಸ್ ಸ್ನೇಹಿತರೆ, ನಮ್ಮ ಮಾರ್ಕೆಟ್ ಕಳೆದ 1.5 ವರ್ಷದಿಂದ ರಿಟರ್ನ್ಸೇ ಕೊಟ್ಟಿಲ್ಲ. ಸೆಪ್ಟೆಂಬರ್ 2024ರಲ್ಲಿ ಪೀಕ್ ಆಗಿದ್ದು, ಅದಾದ್ಮೇಲಿಂದ ಇಲ್ಲಿ ತನಕ 2026ರ ಹೊತ್ತಿಗೆ 10% ಕರೆಕ್ಷನ್ ನಲ್ಲೇ ಇದೆ. ಜಸ್ಟ್ ಜನವರಿ 2026 ಆ ಟೈಮ್ನಲ್ಲಿ ಚೂರ್ ಮೊಮೆಂಟಮ್ ಕ್ರಿಯೇಟ್ ಆಗ್ತಾ ಬಂದಿತ್ತು. ಸೆನ್ಸೆಕ್ಸ್ 85,000 ಪಾಯಿಂಟ್ಸ್ ನಲ್ಲಿತ್ತು, ನಿಫ್ಟಿ 26,000ದಲ್ಲಿತ್ತು. ಆದ್ರೆ ಇವಾಗ ಸೆನ್ಸೆಕ್ಸ್ 72,600 ಆಸುಪಾಸು. ಜನವರಿ ಲೆವೆಲ್ನಿಂದ 13-15% ಡೌನ್, ನಿಫ್ಟಿ ಕೂಡ 13% ಕೆಳಗೆ ಬಿದ್ದಿದೆ. ಮಾರ್ಕೆಟ್ನಲ್ಲಿ ಭಯದ ವಾತಾವರಣ ಎಷ್ಟಿದೆ ಅನ್ನೋದನ್ನು ತೋರಿಸೋ ಇಂಡಿಯಾ ವಿಕ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ವಿ 27ಕ್ಕೆ ಟಚ್ ಮಾಡಿದೆ. ಸರ್ಕಾರದ ಕಡೆಯಿಂದ GST ರಿಫಾರ್ಮ್, ಇನ್ಕಮ್ ಟ್ಯಾಕ್ಸ್ನಲ್ಲಿ ರಿಲೀಫ್, RBI ಕಡೆಯಿಂದ ಲಿಕ್ವಿಡಿಟಿ ಏನೆಲ್ಲ ಸರ್ಕಸ್ ಮಾಡಿದ್ರು. RBI ಅಂತೂ ರೂಪಾಯಿ ಮೌಲ್ಯ ಕಾಪಾಡೋಕ್ಕೆ $20 ಬಿಲಿಯನ್ ಹಣವನ್ನು ಮಾರ್ಕೆಟಿಗೆ ಚೆಲ್ತು, ಬಾಂಡ್ ಪರ್ಚೇಸ್ ಮಾಡ್ತು. ಗೊತ್ತು ನಿಮಗೀಗ 12-13 ಲಕ್ಷ ತನಕ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. GST ರಿಫಾರ್ಮ್ಸ್ ಬಂತು. ಇನ್ನೇನು ಡಿಸೆಂಬರ್ ಕ್ವಾರ್ಟರ್ ಅರ್ನಿಂಗ್ಸ್ ರಿಕವರಿ ಆಗ್ತಿದೆ. ಬ್ಯಾಂಕಿಂಗ್ ಸೆಕ್ಟರ್ FY26ಗೆ ಗ್ರೋತ್ ಕೊಡುತ್ತೆ, ಮಾರ್ಕೆಟ್ ರಾಕೆಟ್ ತರ ಹಾರುತ್ತೆ ಅಂತೆಲ್ಲ ಕಾಯ್ದಾ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಈ ಯುದ್ಧ ಬಂದು ಕೇವಲ ಇರಾನ್ನಲ್ಲಿ ಮಾತ್ರ ಅಲ್ಲ, ಜಾಗತಿಕ ಎಕಾನಮಿಯಲ್ಲಿ ಮತ್ತು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ, ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ವಿಧ್ವಂಸವನ್ನ ಕ್ರಿಯೇಟ್ ಮಾಡಿದೆ. ಫೆಬ್ರವರಿ 28, 2026 ಅವತ್ತು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಶುರು ಮಾಡಿದ್ರು. ಅಲ್ಲಿಂದ ಶುರುವಾಗಿರೋ ಯುದ್ಧ 4 ವಾರ ಕಳೆದ್ರೂ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. 2,000ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅತಿ ದೊಡ್ಡ ಟೆನ್ಷನ್ ಶುರುವಾಗಿರೋದು ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಚಾರದಲ್ಲಿ. ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗೋ 20% ಕಚ್ಚಾ ತೈಲ ಇದೇ ದಾರಿಯಲ್ಲಿ ಸಾಗಬೇಕು. ಈಗ ಇರಾನ್ ನಾವು ಈ ಹಾರ್ಮುಜ್ ಜಲಸಂಧಿಯನ್ನೇ ಕ್ಲೋಸ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ನೀವು ಅದನ್ನು ಕ್ಲೋಸ್ ಮಾಡಿದ್ರೆ ನಿಮ್ಮ ಎನರ್ಜಿ ಫೆಸಿಲಿಟಿಗಳನ್ನೇ ಧ್ವಂಸ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದೆ. ತೈಲ ದರ ಬ್ಲಾಸ್ಟ್, ರೂಪಾಯಿ ಧ್ವಂಸ. ಬ್ರೆಂಟ್ ಕ್ರೂಡ್ ಆಯಿಲ್ನ ಕಚ್ಚಾ ತೈಲದ ಉಯ್ಯಾಲೆ ಆಟ ನಿಮಗೆ ಹೇಳಿದ್ವಿ. 100, 112, 119, 120, 95 ಇದೇ ರೇಂಜಲ್ಲಿ ಹೊಯ್ದಾಡ್ತಿದೆ. ಒಂದೊಂದು ಸ್ಟೇಟ್ಮೆಂಟ್ ಬಂದಂಗೂ ಹೋಯ್ತು 110, 112, ಮತ್ತು ಬಂತು 95, 96 ಈ ಥರ ಹೊಯ್ದಾಡ್ತಾ ಇದೆ. ಜಸ್ಟ್ ಮಾರ್ಚ್ ತಿಂಗಳು ಒಂದು ತಿಂಗಳಲ್ಲಿ 50% ಆ್ಯಂಡ್ ಅಬೋವ್ ಜಂಪ್ ಆಗಿದೆ ಕ್ರೂಡ್ ಆಯಿಲ್ನ ಪ್ರೈಸ್. ನಮ್ಮ ಗ್ರಾಚಾರಕ್ಕೆ ನಾವು 80-85% ನಮ್ಮ ಎನರ್ಜಿಯನ್ನು ಹೊರ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ತೈಲ, ಗ್ಯಾಸ್ ಅಂತ ಹೇಳಿ ನಮಗೆಲ್ಲ ಡಿಪೆಂಡ್ ಆಗಿದ್ದೀವಿ ನಾವು ಹೊರಗಿನ ರಾಷ್ಟ್ರದ ಮೇಲೆ. ತೈಲ ಅಂತೂ 80-85%. ಈಗ ಆಯಿಲ್ ಬೆಲೆ ಜಾಸ್ತಿ ಆಯಿತಾ, ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ಅಲ್ವಾ. ಟೋಟಲ್ ಆಸ್ ಎ ನೇಷನ್ ನಾವು ಕಟ್ಟಬೇಕಾಗಿರೋ ಬಿಲ್ ಜಾಸ್ತಿ ಆಗುತ್ತೆ. ಬಿಲ್ ಜಾಸ್ತಿ ಆದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಗಲ ಆಗುತ್ತೆ. ಇದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ರೂಪಾಯಿ ಮೌಲ್ಯ ಬೀಳುತ್ತೆ. ಜೊತೆಗೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗುತ್ತೆ, ಬೆಲೆ ಏರಿಕೆ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂದ ಹಿಡಿದು ಮನೆಗೆ ಬರೋ ವಸ್ತುಗಳ ತನಕ ರೇಟ್ ಜಾಸ್ತಿ ಆಗುತ್ತೆ. ಅಮೆರಿಕನ್ ಡಾಲರ್ ಮುಂದೆ ನಮ್ಮ ರೂಪಾಯಿ ಮೌಲ್ಯ $93.98 ಬಿದ್ದು ಆಲ್ ಟೈಮ್ ರೆಕಾರ್ಡ್ ಲೋ ಕ್ರಿಯೇಟ್ ಮಾಡಿದೆ ಸ್ನೇಹಿತರೆ. $94 ಆಲ್ಮೋಸ್ಟ್. ಯುದ್ಧ ಶುರುವಾದಾಗಿನಿಂದ 3% ಕುಸಿತ ಒಂದು ತಿಂಗಳಲ್ಲಿ ರೂಪಾಯಿ. ಇಡೀ ವರ್ಷ ಕುಸಿಯೋದು 3-3.5% ಹೆಲ್ದಿ ರೇಂಜ್ ಅದು. ರೂಪಾಯಿ ವರ್ಷ ಡಿಪ್ರಿಷಿಯೇಟ್ ಆಗೋದು INR ಡಾಲರ್ ಮುಂದೆ ಅದೊಂದು ಮಾಮೂಲಿ, ಅದೊಂದು ಟ್ರೆಂಡ್ ಅದು. ಆದರೆ ಒಂದು ತಿಂಗಳಲ್ಲಿ ಯುದ್ಧ ಶುರುವಾದಾಗಿಂದ 3% ಕಿತ್ಕೊಂಡು ಹೋಗಿದೆ. ಮತ್ತೊಂದು ಕಡೆ ಫಾರಿನ್ ಇನ್ವೆಸ್ಟರ್ಸ್ ಎಸ್ಕೇಪ್ ಆಗ್ತಿದ್ದಾರೆ. ಮಾರ್ಚ್ ತಿಂಗಳಲ್ಲಿ $9.5 ಬಿಲಿಯನ್ ನಿಂದ $11 ಬಿಲಿಯನ್ ಹಣವನ್ನು ಇಂಡಿಯನ್ ಮಾರ್ಕೆಟ್ನಿಂದ ವಾಪಸ್ ತೆಗೆದಿದ್ದಾರೆ. ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 90,000 ಕೋಟಿಯಿಂದ 1,00,000 ಕೋಟಿಗೂ ಅಧಿಕ ಹಣ ಹೊರಗೆ ಹೋಗಿದೆ. ಮಾರ್ಚ್ ಫಸ್ಟ್ ಹಾಫ್ನಲ್ಲೇ 52,704 ಕೋಟಿ ರೂಪಾಯಿ ಸೇಲ್ ಮಾಡಿದ್ದಾರೆ. ಅಷ್ಟಕ್ಕೂ ಈ ದುಡ್ಡನ್ನು ಅವ್ರು ಎಲ್ಲಿ ಹಾಕ್ತಿದ್ದಾರೆ ಗೊತ್ತಾ? ಅಮೆರಿಕನ್ ಬಾಂಡ್ಗಳಲ್ಲಿ. ಅಲ್ಲಿ ರಿಟರ್ನ್ ಜಾಸ್ತಿ ಸಿಗ್ತಾ ಇದೆ ಅಂತ ಹೇಳಿ, ಜೊತೆಗೆ ಸೇಫ್ ಅಂತ ಆ ಗೇಮ್ ಮಾಡ್ತಿದ್ದಾರೆ ಅವರು. ಯಾವ ಲೆವೆಲ್ಗಂದ್ರೆ ಇದರ ಪರಿಣಾಮ ಚಿನ್ನದ ಬೆಲೆ ಕೂಡ ಬೀಳ್ತಾ ಇದೆ, ಸಿಲ್ವರ್ ಕೂಡ ಬೀಳ್ತಾ ಇದೆ. ಒಟ್ನಲ್ಲಿ ಸ್ನೇಹಿತರೆ, ಕ್ಷಣಕ್ಕೂ ಪರಿಸ್ಥಿತಿ ಬದಲಾಗ್ತಾ ಇದೆ. ಟ್ರಂಪ್ ಇಡೀ ಜಗತ್ತನ್ನ ಬಿಗ್ ಬಾಸ್ ಮನೆ ತರ ಮಾಡ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಎಲ್ಲರನ್ನ ಕೂಡ. ಒಂದೊಂದು ಅವ್ರು ಕೊಡೋ ಸ್ಟೇಟ್ಮೆಂಟ್ಗಳು, ಹಾಕೋ ಪೋಸ್ಟ್ ಮಾರ್ಕೆಟನ್ನು 8-10% ಸ್ವಿಂಗ್ ಮಾಡ್ತಾ ಇದೆ. ಕ್ರೂಡ್ ಆಯಿಲ್ ಮಾರ್ಕೆಟ್ ಅಂತೂ ಹುಚ್ಚು ಹಿಡ್ದಂಗೆ ಆಡ್ತಾ ಇದೆ. ಒಂದು ಪೋಸ್ಟ್ ಬಂದ ತಕ್ಷಣ 10% ಜಂಪ್, ಇನ್ನೊಂದು ಪೋಸ್ಟ್ ಬಂದ ತಕ್ಷಣ ಟ್ರಂಪ್ದು 10% ಡೌನ್.
ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸಲ್ಲೂ ಅಷ್ಟೇ 2-3-4% ಅಂತೂ ಈಸಿಲಿ ಸ್ವಿಂಗ್ ಮಾಡ್ತಿದ್ದಾರೆ ಟ್ರಂಪ್ ಅನ್ನೋ ಸ್ಟೇಟ್ಮೆಂಟ್ ಮೂಲಕ. ಅವರೇನು ಪ್ರೆಸಿಡೆಂಟ್ ಆಗಿ ಅಮೆರಿಕವನ್ನು ನಡೆಸ್ತಾ ಇದ್ದಾರಾ ದೇಶವನ್ನು, ಅಥವಾ ಒಳ್ಳೆ ಸ್ಟಾಕ್ ಮಾರ್ಕೆಟ್ ಪಂಟರ್ ಥರ ಮಾರ್ಕೆಟ್ನ ಸ್ವಿಂಗ್ ಮಾಡೋಕ್ಕೆ ಆ ಪೊಸಿಷನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಬರೋ ಥರದಲ್ಲಿ ಅವರ ಸ್ಟೇಟ್ಮೆಂಟ್ಗಳು ಬದಲಾಗ್ತಿದ್ದಾವೆ ಕ್ಷಣ ಕ್ಷಣಕ್ಕೂ ಕೂಡ. ಈಗ 5 ದಿನ ಪಾಸ್ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಹಾಗೇ ಇತ್ತು. ಇನ್ನೇನು ಮಾತುಕತೆ ಆಯಿತು, ಡೀಲ್ ಆಗೇ ಹೋಯಿತು ಇರಾನ್ ಜೊತೆಗೆ ಒಮಾನ್ ಮಧ್ಯಸ್ಥಿಕೆಯಲ್ಲಿ ಅಂತ ಹೇಳಿ 25 ಕಡೆ ಕೂತ್ಕೊಂಡು ಇಲ್ಲಿ ಮಿಡಲ್ ಈಸ್ಟಲ್ಲಿ ಯುರೋಪಲ್ಲೆಲ್ಲ ಕೂತ್ಕೊಂಡು ಮಾತಾಡಿ ರಾತ್ರಿ ದಾಳಿ ಮಾಡಿಬಿಟ್ಟು ಖಾಮಿನೇನ ಎತ್ತೇ ಬಿಟ್ಟಿದ್ರಲ್ಲ. ಹಾಗಾಗಿ ಬಹಳ ಈಗ ಯಾವುದೂ ನಂಬೋ ಪರಿಸ್ಥಿತಿಲಿ ಯಾರೂ ಇಲ್ಲ. ಈಗ ಕನ್ಫ್ಯೂಷನ್ನ ಪರಿಸ್ಥಿತಿ. ಯಾಕಂದರೆ ಟ್ರಂಪ್ ಹೇಳಿದ ಕೂಡಲೇ ಈ ರೀತಿ 5 ದಿವಸ ನಾವು ಎನರ್ಜಿ ಮತ್ತು ಪವರ್ ಇನ್ಫ್ರಾ ಮೇಲೆ ಇರಾನಲ್ಲಿ ಹೊಡೆಯಲ್ಲ ಅಂತ ಅವ್ರು ಹೇಳಿರೋದು. ಟೋಟಲ್ ಸೀಸ್ ಫೈರ್ ಅಂತ ಅವ್ರು ಹೇಳಲಿಲ್ಲ. ಹಂಗೆ ಹೇಳಿಕೆ ಕೊಡ್ತಿದ್ದ ಹಾಗೇನೆ ಇರಾನ್ ಬಂದು ಹೇಳಿದೆಯಲ್ಲ, ಈಗ ಇಲ್ಲವೇ ಇಲ್ಲ, ಟ್ರಂಪ್ ಹೇಳ್ತಿರೋದೆಲ್ಲ ಸುಳ್ಳು, ರಬ್ಬಿಶ್, ನಾವು ಮಾತೇ ಆಡ್ತಿಲ್ಲ ಅವರೊಟ್ಟಿಗೆ, ಮಾತಾಡೋದು ಕೂಡ ಇಲ್ಲ, ನಮ್ಮ ಬೆದರಿಕೆಗೆ ಹೆದರಿ ಟ್ರಂಪ್ ಹಿಂದೇಟು ಹಾಕಿರೋದು ಅಂಥೇಳಿ. ಟ್ರಂಪ್ಗೆ ಈ ಥರ ಸ್ಟೇಟ್ಮೆಂಟ್ಸ್ ಏನು ಮಾಡುತ್ತೆ ಹೇಳಿ, ಕಡ್ತ ತರುತ್ತೆ. ಅವ್ರಿಗೆ ಸುಮ್ಮನಿರೋಕ್ಕಾಗೋದಿಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಹಾಗಾಗಿ ನಾವು ಸಾಮಾನ್ಯ ಸ್ಥಿತಿಯಲ್ಲಿಲ್ಲ. ಈಗ ಜಗತ್ತು ನಾರ್ಮಲ್ ಇಲ್ಲ ಇವತ್ತು ಟ್ರಂಪ್ ಟೈಮ್ನಲ್ಲಿ. ಅವ್ರಿಗಾಗೋ ಮೂಡ್ ಸ್ವಿಂಗ್ಸು, ಅವ್ರ ತಲೆಯಲ್ಲಿ ಹೇಳೋ ಹುಚ್ಚು ಅಲೆಗಳು ಜಗತ್ತನ್ನು ಕೂಡ ಅಲ್ಲೋಲ ಕಲ್ಲೋಲ ಮಾಡ್ತೇವೆ. ಹಾಗಾಗಿ ಸ್ನೇಹಿತರೆ, ಕ್ಲೋಸ್ಲಿ ಫಾಲೋ ಮಾಡಿ, ಮಾನಿಟರ್ ಮಾಡಿ ಸಿಚುವೇಶನನ್ನು. ಯಾವುದೇ ದೊಡ್ಡ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ದುಡ್ಡು ಕಾಸಿನ ವಿಚಾರದಲ್ಲಿ. ಹಾಗೆ ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ, ಹೆಲ್ತ್ ಇನ್ಶೂರೆನ್ಸ್ ಯಾರಿಗೆಲ್ಲ ಇದನ್ನು ಮಾಡಿಸೋ ಮೂಲಕ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ನ ಒಂದು ಗ್ಯಾರಂಟಿಯನ್ನು ಒದಗಿಸಬೇಕು ಅನ್ನೋ ಆಸಕ್ತಿ ಇದೆ, ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ನಿಮ್ಮ ಫ್ಯಾಮಿಲಿ ಆರೋಗ್ಯದ ಭದ್ರತೆಯನ್ನು ಅನ್ನೋ ಉದ್ದೇಶ ಇದೆ, ಅವರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ ಫ್ರೀಯಾಗಿ ಡಿಟೋದವರ ಅಡ್ವೈಸನ್ನು ಪಡಿಬೋದು ಸ್ಲಾಟ್ ಬುಕ್ ಮಾಡಿಕೊಂಡು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.